ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೂರ ಹತ್ರ ಒಂದು ಚಿಕ್ಕದಾಗಿ ಚೆಕ್ ಡ್ಯಾಮ್ ಮಾಡಿದರು. ನರೇಗಾಯಿಂದ ಮಾಡಿದಾರೋ ಏನಿಂದ ಮಾಡಿದಾರೋ ಗೊತ್ತಿಲ್ಲ. ಇದು ನಾರ್ಸಿಂಹನಹಳ್ಳಿಯಿಂದ ಬರೋ ರೋಡ್. ಇದು ಈ ಕಡೆಯಿಂದ ಹಿಂಗೆ ಮೇಲೆಗಡೆ ಒಂದು 50 ಎಕರೆ ಹೊಲ ಇದೆ, ಎಲ್ಲ ನಮ್ಮ ರೈತರದೇ. 50 ಎಕರೆ ಇದೇ ರೋಡ್ ಇದ್ದಿದ್ದು. ಹಿಂಗೆ ಹೋಗ್ತಿದ್ರು ಆಯಿತಾ. ಬನ್ನಿ ಇವಾಗ ಅದು ಏನಾಗ್ಬಿಟ್ಟಿದೆ ಅಂದರೆ, ಇದು ಈ ನೀರೆಲ್ಲ ಜಕ್ಮಡ್ಗೆ ಹೋಗುತ್ತೆ, ಸ್ಟೋರ್ ಆಗುತ್ತೆ ಅಲ್ಲಿ. ಇದು ನರೇಗಾದಲ್ಲಿ ಸ್ಕೀಮ್ ಮಾಡಿದ್ದಾರೆ. ಬಟ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇದು ಕಳಪೆ ಮಾಡಿಬಿಟ್ಟಿದ್ದಾರೆ. ಹೇಗೆ ಕಳಪೆ ಮಾಡಿದ್ದಾರೆ ಅಂದರೆ, ಈ ನೀರು ನಿಂತ್ಕೊಳ್ತಿದ್ದಂದರೆ ಹೆಚ್ಚು ಕಮ್ಮಿ ನಮಗೆ ಮಳೆಗಾಲದಲ್ಲಿ ಫುಲ್ಲು ತುಂಬೋಗ್ಬಿಡೋದು. ಮಳೆಗಾಲದಲ್ಲಿ ತುಂಬೋಗಿ ನಮಗೆ ಬೇಸಿಗೆಯಲ್ಲಿ ದನ ಕರುಗಳಿಗೆಲ್ಲ ನೀರು ಆಗ್ತಾ ಇತ್ತು. ಇದು ನಮಗೇನು ಯೋಚನೆನೇ ಇರಲಿಲ್ಲ. ಇದು ತುಂಬಿಟ್ಟಿದೆ ಅಂದರೆ 1 ವರ್ಷ 2 ವರ್ಷ ನಮ್ಗೆ ಯೋಚನೆನೇ ಇರ್ತಿರ್ಲಿಲ್ಲ. ಅಂಥದ್ದು ಏನಾಗ್ಬಿಟ್ಟಿದೆ ನೋಡಿ. ಇದು ಎಷ್ಟು ಈ ನೀರು ಸುಮಾರು 24 ಅವರ್ಸು ಹಿಂಗೆ ಬರ್ತಾನೆ ಇರುತ್ತೆ. ಅಲ್ಲಿ ಜೋಪಿದೆ, ಆ ಜೋಪಿಂದ ನೀರು ಹರಿತಾ ಇರುತ್ತೆ. 24 ಗಂಟೆನೂ ಹಿಂಗೆ ನೀರು ಹೀಗೆ ಹೋಗ್ತಾ ಇರುತ್ತೆ. ದಯಮಾಡಿ ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಯವರು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆ ಅಂದರೆ, ಇದು ತುಂಬ ನೂರಾರು ಪ್ರಾಣಿಗಳಿಗೆ, ನೂರಾರು ಪಕ್ಷಿಗಳಿಗೆ ನೀರು ಕುಡಿಯೋಂಥ ಜಾಗ ಇದು. ನೋಡಿ, ಇದು ಎಲ್ಲಿಂದ ಎಲ್ಲರಿಗಿದೆ ಅಂದರೆ ನೋಡಿ, ಇದು ಫುಲ್ಲು ಕಟ್ಟೆ ನೋಡಿ ಹೆಂಗೆ ಕಿತ್ತೋಗಿದೆ ಅಂತ. ಅದು ನಿಮಗೆ ಮುಂದೆ ಇನ್ನೂ ಹೋಗೋಣ, ಎಲ್ಲರಿಗೂ ನೋಡಿಸ್ತೀನಿ. ನೀರು ಫುಲ್ಲು ಇದೆಲ್ಲ ತುಂಬೋಗೋದು, ದೊಡ್ಡದಾಗಿ ಕೆರೆ ಆಗೋದಿದು. ಈ ಕೆರೆ ತುಂಬಿದ್ರೆ ನಮ್ಮ ಊರ ಕಡೆಗೆ ಬೋರ್ಗಳೆಲ್ಲ ರನ್ ಆಗೋದು. ಅಂಥದ್ರಲ್ಲಿ ಈಗ ಆಗಿದೆ ನೋಡಿ. ನರೇಗಾದವರು ಯಾಕೆ ಈ ಥರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ನಿರ್ಲಕ್ಷ್ಯ ಮಾಡಬಾರ್ದು ಅಲ್ವಾ? ಇಷ್ಟು ನೀರು ನಮ್ಗೆ ಇದ್ದಿದ್ರೆ ನಮ್ಮ ಬೇಸಿಗೆಯಲ್ಲಿ ನಾವು ಇನ್ನೊಬ್ರ ಹತ್ರ ಇನ್ನು ಬೇರೆ ಕುಂಟೆಗಳಿಗೆ ಅಲ್ಲಿ ಇಲ್ಲಿ ಹೊಡ್ಕೊಳ್ಳೋಗೋ ಪರಿಸ್ಥಿತಿನೇ ಇರಲಿಲ್ಲ. ನೋಡಿ ಬನ್ನಿ, ಹೇಗಿದು ಇಷ್ಟೆಲ್ಲ ಮಾಡಿದ್ದೀರಾ? ನರೇಗಾದಲ್ಲಿ ದುಡ್ಡು ತಗೊಂಡಿದ್ದೀರಾ. ದುಡ್ಡು ತಗೊಂಡು ಈ ಥರ ಕಳಪೆ ಕಾಮಗಾರಿ ಮಾಡ್ತಾರಾ? ಇಲ್ಲಿ ನಿಮ್ಗೆ ಅಧಿಕಾರಿಗಳು ಬಂದು ಕೇಳೋರಿಲ್ಲ, ಹೇಳೋರಿಲ್ಲ, ಹಾಗಾಗ್ಬಿಟ್ಟಿದೆ. ಎತ್ತಿನ ಹೊಳೆ ಏನಿದೆಯೋ, ಎತ್ತಿನ ಹೊಳೆ ನೀರು ಹೋಗುತ್ತಲ್ಲ, ಆ ನೀರು ಈ ರೇಂಜ್ಗೆ ಹೋಗ್ಬೋದೇನೋ. ಇಲ್ಲಿ ಈ ರೇಂಜ್ಗೆ ಹೋಗ್ತಾ ಇದೆ. ನಮಗೆ ಇದೇ ಒಂಥರ ಎತ್ತಿನ ಹೊಳೆ. ಈ ನಮ್ಮ ನಾರ್ಸಿಂಹನಹಳ್ಳಿಗೆ ಈ ಕಡೆ ಸುತ್ತಮುತ್ತ ಒಂದು 5-6 ಊರಿಗೆ ನೀರು ಹೋಗುತ್ತೆ. ಇದು ಈ ಥರ ನೀರು ಹೋಗೋದ್ರಿಂದ ನೀವು ಈ ಥರ ಕಳಪೆ ಕಾಮಗಾರಿ ಮಾಡಿ ಈ ಥರ ಎಲ್ಲ ಹಾಕ್ಬಿಟ್ರೆ ಹೇಗೆ? ನರೇಗಾದಲ್ಲಿ ದುಡ್ಡು ತಗೊಂಡಿದ್ದೀರಾ, ಆದರೂ ಇವಾಗ ಕಿತ್ತೋಗಿದೆ. ಇದ್ರನ್ನ ಯಾರು ಇವಾಗ ರೆಡಿ ಮಾಡಿಸೋದು? ಇದ್ರ ಬಗ್ಗೆ ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಲೆಟ್ರ್ ಕೊಟ್ಟು ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ. ಯಾಕೆ ಅಂದರೆ, ಇಷ್ಟು ನೀರು ನೋಡಿ, ಫುಲ್ಲು ಇದಿಷ್ಟಿದೆಯಲ್ಲ, ಈ ಬೈಲು ಇದೇನಿದೆಯೋ ಇಷ್ಟು ನೀರು ತುಂಬುತ್ತೆ. ಇಷ್ಟು ನೀರು ತುಂಬಿದ್ರೆ ನಮಗೆ 2 ವರ್ಷ ನಮ್ಗೆ ನೀರೇ ಅವಶ್ಯಕತೆ ಇರೋಲ್ಲ. ಅಂದರೆ ದನಗಳು ಕರುಗಳಿಗೆ ಅಷ್ಟು ಚೆನ್ನಾಗಿರೋದು. ಇದ್ರನ್ನ ಈ ಥರ ಕಳಪೆ ಕಾಮಗಾರಿ ಮಾಡಿ ಏನು ಸಂದೇಶ ಮಾಡ್ತಿದ್ದೀರಾ? ಗೌರ್ಮೆಂಟ್ ದುಡ್ಡನ್ನ ದಯಮಾಡಿ ಯಾರು ವ್ಯರ್ಥ ಮಾಡಬೇಡಿ. ಆ ದುಡ್ಡಲ್ಲಿ ಏನು ಬರುತ್ತೋ ಅಷ್ಟನ್ನ ನೀಟಾಗಾದರೂ ಮಾಡಿಕೊಡಿ. ನೋಡಿ, ಇದ್ರ ಬಗ್ಗೆ ಕಿತ್ತೋಗ್ಬಿಟ್ಟಿದೆ. ಎಷ್ಟು ಕಿತ್ತೋಗಿದೆ ಅಂದರೆ, ಮುಂದೆ ಸುಮಾರು ಇನ್ನೂ ಈ ಥರ ಒಂದು ಕಿಲೋಮೀಟ್ರ್ ನೀರು ಹೋಗ್ತಾನೇ ಇದೆ. ಆ ಕಡೆಯಿಂದ ಇವಾಗ ಇದು ನಂದಿಯಿಂದ ನೀರು ಬರುತ್ತೆ ಆ ಕಡೆಗೆ. ಇದೆಲ್ಲ ಜಕ್ಲಮಡ್ಗೆ ಹೊರಟೋಗ್ಬಿಟ್ಟಿದೆ. ಇವಾಗ ಇಲ್ಲಿ ನಾವು ಸ್ಟೋರ್ ಮಾಡಿಕೊಂಡ್ರೆ ನಮ್ಮೂರಿಗೂ ಅನುಕೂಲ ಆಗುತ್ತಲ್ವಾ? ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಧಿಕಾರಿಗಳು ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕಂತ. ನನಗೆ ಇದು ಯಾರು ಕಾಮಗಾರಿ ಮಾಡಿಸಿದಾರೋ ಗೊತ್ತಿಲ್ಲ ನನಗೂ. ಇದ್ರ ಬಗ್ಗೆ ಅವ್ರು ಯಾರು ಅಧಿಕಾರಿಗಳು ಮಾಡಿಸಿದಾರೋ ಅವ್ರನ್ನ ಒಂದ್ಸರಿ ವಿಚಾರಿಸಿ ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಿ. ಅಂತೂ ಬೆಳೆಸ್ಕೊತಾ ಇಲ್ಲ, ಉಳಿಸ್ಕೊತಾ ಇಲ್ಲ. ಇದ್ರ ಬಗ್ಗೆ ಗ್ರಾಮದ ಜನಗಳು ಸಹ ಮಾತಾಡ್ತಾ ಇಲ್ಲ. ನೋಡಿ, ಇದು ಹೇಗೆ ಆಗ್ಬಿಟ್ಟಿದೆ ನಮ್ಮದು. ಇದು ನಮ್ಮ ಹಳ್ಳಿ ಒಂದು ಮಲೆನಾಡು ಇದ್ದಂಗೆ. ಯಾಕೆ ಅಂದರೆ, ಮಲೆನಾಡಲ್ಲಿ ಏನು ನೀವು ಡೈಲಿ ಮಳೆ ನೋಡ್ತಾ ಇರ್ತೀರೋ ಆ ಥರ ಈ ಕಡೆನೂ ಮಳೆಗಾಲ ಬಂದಿದೆ ಅಂದರೆ, ಮಳೆಗಾಲ ಚಳಿಗಾಲ ಅಂದರೆ ಹೇಗೆ ವಾತಾವರಣ ಇರುತ್ತೆ ಅಂದರೆ, ನೀವು ಅನ್ಎಕ್ಸ್ಪೆಕ್ಟೆಡೇ ಮಾಡೋಕ್ಕಾಗಲ್ಲ ಆ ಥರ ವಾತಾವರಣ. ಈ ಥರ 24 ಅವರ್ಸ್ ನೀರು ಹೋಗ್ತಾ ಇರುತ್ತೆ. ನೋಡಿ ಸುತ್ತಲೂ ಹೆಂಗಿದೆ. ಇದನ್ನೆಲ್ಲ ಡೆವಲಪ್ ಮಾಡಿ, ಸರ್ಕಾರದವರು ಇದನ್ನೆಲ್ಲ ಡೆವಲಪ್ ಮಾಡಿದ್ರೆ ಟೂರಿಸ್ಟ್ ಅವರು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ, ಇದೇ ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಯಾಕೆ ಅಂದರೆ, ಇವಾಗ ಶ್ರೀನಿವಾಸ ಸಾಗರ ಹೋಗಿ ತುಂಬಿ ನೂರಾರು ಜನ ದಿನ ಹೋಗ್ತಾ ಇದ್ದಾರೆ. ಇದು ನಮ್ಮದು ಮಾಡಿದ್ರೆ ನಮ್ಮೂರಿಗೂ ಒಂದು ಹೆಸರಾಗುತ್ತೆ. ಈ ಥರ ನೀರು ನೋಡಿ ಬನ್ನಿ,
ನೀವೆಲ್ಲೋ ಕಾಡಲ್ಲಿ ಯಾವುದೋ ಒಂದು ಫಾರೆಸ್ಟಲ್ಲಿ ಹೋಗಂಗೆ ಫೀಲ್ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಇದು. ಯಾರಾದರೂ ಬಂದು ನೋಡಿದ್ರೆ ಈ ಥರ ಪ್ಲೇಸ್ ಇದೆಯಾ ಅಂತ ಜನಗೆ ಗೊತ್ತಾಗಬೇಕು, ಆ ಥರ ಇದೆ. ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸ್ವಲ್ಪ ನಮಗೇನಿಲ್ಲ, ನಮಗೊಂದು ಚೆಕ್ ಡ್ಯಾಮ್ ನಿರ್ಮಿಸಿ ಆ ಕಡೆ ಏನಿದೆ ಅಂದರೆ ಚೆಕ್ ಡ್ಯಾಮ್ ನಿರ್ಮಿಸಿದ್ರೆ ಆ ಕಡೆ ಒಂದು ಸೇತುವೆ ಮಾಡಿಕೊಡಿ. ಈ ಕಡೆ ಒಂದು 50 ಎಕರೆ ಜಮೀನುಗಳಿದೆ ರೈತರದ್ದು, ಅವ್ರಿಗೆ ಓಡಾಡೋಕ್ಕೆ ದಾರಿ ಆಗುತ್ತೆ. ಇವಾಗ ಇದು ಹೋಗ್ಬಿಟ್ಟಿದೆ. ನೆಕ್ಸ್ಟು ನಾವು ಇವಾಗ ಆ ಕಡೆಯಿಂದ ರಾಗಿ ಆಗಲಿ ಏನಾದರೂ ತರಬೇಕಾದ್ರೆ ಟ್ಯಾಕ್ಟ್ರಲ್ಲಿ ತರಬೇಕು, ಒತ್ಕೊಂಬರೋಕ್ಕಂತೂ ಆಗಲ್ಲ, ಟ್ಯಾಕ್ಟ್ರಲ್ಲೇ ತರಬೇಕು. ಆ ಟ್ಯಾಕ್ಟ್ರಲ್ಲಿ ತರಬೇಕಂದ್ರೆ ಹೆಂಗೆ ತರೋದು? ಇಷ್ಟೊಂದು ಆಳ ಮುಚ್ಕೊಂಡು ನಾವು ಯಾವಾಗ ಎತ್ಕೊಂಡು ಹೋಗೋದು? ಅದರಿಂದ ಅದು ನಮ್ಮ ಆದಷ್ಟು ಬೇಗ ಆ ಚೆಕ್ ಡ್ಯಾಮ್ ಒಂದು ಪೂರ್ತಿ ಮಾಡಿಕೊಡಿ. ಅದೊಂದು ಅಂತ ನಿಮ್ಗೆ ಕೇಳ್ಕೊತೀನಿ. ಬನ್ನಿ ನೋಡ್ತೀನಿ ನಿಮ್ಗೆ ಹೆಂಗಿದೆ ಅಂತ. ನೀರು ಈ ಥರನೇ ಹೆಚ್ಚು ಕಮ್ಮಿ ಒಂದು 5 ಇಂಚು ನೀರು ಹೋಗ್ತಾನೆ ಇರುತ್ತೆ. 24 ಗಂಟೆ 5 ಇಂಚು ನೀರು ಹೋಗ್ತಾನೆ ಇದ್ರೆ ಹೇಗಿರುತ್ತೆ? ಈ 5 ಇಂಚು ನೀರು ನಾವು ನಿಲ್ಸ್ಕೊಂಡ್ರೆ ನಮಗೆ ಇದೇ ಒಂದು ಶ್ರೀನಿವಾಸ ಸಾಗರ ಮಿನಿ ಶ್ರೀನಿವಾಸ ಸಾಗರ ಆಗುತ್ತೆ ನಮಗೆ. ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿ. ದಯಮಾಡಿ ನೀವು ಮುಂದೆ ಈ ಥರನೇ ಹೋಗ್ತಾ ಇದ್ರೆ ನಿಮಗೆ ಕಾಡಲ್ಲಿ ಒಳ್ಳೆಯ ಕಾಡ್ ಫಾರೆಸ್ಟ್ ಫೀಲ್ ಬರುತ್ತೆ. ಹಾಗೆಲ್ಲ ಇದೆ ಇದು. ಬನ್ನಿ ನೋಡಿ, ನೀರು ಹರಿಯೋದು ನೋಡಿ, ಸಂತೋಷ ಆಗುತ್ತೆ ಈ ಥರ ನೀರು. ನಾವು ಬೇರೆ ಇವಾಗ ಗುಲ್ಬರ್ಗ ರಾಯಚೂರು ಕಡೆ ಮಳೆ ಇಲ್ಲ ಅದಿಲ್ಲ ಅಂದ್ಬಿಟ್ಟು ಬರಗಾಲದಲ್ಲಿ ನೀರಿಗೆ ಇದು ಮಾಡ್ತೀವಲ್ಲ, ನಮಗೆ ನೀರು ಇದೆ, ಬಟ್ ಅದು ಉಳ್ಕೊಳ್ಳೋ ಇದಿಲ್ಲ ನಮಗೆ. ಏನು ಮಾಡೋದು? ಇವಾಗ ಶೇಖರಣೆ ಮಾಡಿಕೊಂಡ್ರೆ ನಮಗೆ ಮಳೆ ಅಕಸ್ಮಾತ್ ಒಂದು ವರ್ಷ ಮಳೆ ಬಂದಿಲ್ಲ ಅಂದ್ಕೊಳ್ಳಿ, ಒಂದು ವರ್ಷ ಮಳೆ ಬಂದಿಲ್ಲ ಅಂದ್ರೂ ನಮಗೆ ಈ ನೀರು ಯೂಸ್ ಆಗುತ್ತೆ. ದಯಮಾಡಿ ಈ ಥರ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು. ಇಲ್ಲ ಅಲ್ಲನೇ ಇಷ್ಟು ಫುಲ್ಲು ತುಂಬ್ಕೊಂಡು ಹಿಂಗೆ ಹೋಗುತ್ತೆ ನೀರು. ಈ ನೀರು ನಾವು ಸೇವ್ ಮಾಡಿಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೊಂದು ಮಾಡಿಕೊಡಿ ಅಂತ ತಮ್ಮಲ್ಲಿ ತುಂಬ ವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಗ್ರಾಮ ಪಂಚಾಯಿತಿ PDO ಆಗಲಿ ಅವರೆಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನೊಂದು ಚೂರು ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್.